ಬರೀ ಹಿಂಗ್ ಜಾತ್ರೆ ಬುದ್ಧಿನೇ ಉಳ್ದು. ಇವಾಗ ಇವಾಗ ನೀಟಾಗಿ ಮಾಡ್ತೀನಿ ನೋಡಿ. ಏನೇ ಡಬಲ್ ಡಿಗ್ರಿ ಮಾಡು, ಲಕ್ಷಾಂತರ ರೂಪಾಯಿ ದುಡಿ, ಒಂದಲ್ಲ ಒಂದಿನ ಬಡವರ ಬಂಧು ನಮಿಗೋಸ್ಕರ ಆಟೋ ಇದೆ, ಕ್ಯಾಬ್ ಇದೆ. ಗೈಸ್ 1 hour ಇಂದ ಸೀರಿಯಲ್ ನೋಡ್ತಿದ್ದಾಳೆ ಗೈಸ್. ಕರ್ಟ್ ವಿತ್ ಹುಡಿ ಹಾಕೊಂಡಿದೀನಿ. ಅರ್ಶಿ ನೋಡಿ ಕ್ರಾಪ್ ಟಾಪ್ ಅಂಡ್ ತಗೊಂಡಿರೋ ಬಟ್ಟೆನ ಬೀಸಾಕಿ ವಿಡಿಯೋ ಮಾಡ್ತಿರೋಳಿಗೆ ಎಂತವಳು ಇರ್ಬೇಕು ಇವಳು ಮೇಡಮ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ಫುಲ್ ಇವತ್ತಂತೂ ನಿಮಗೆ ಮಜಾ ಬರುತ್ತೆ ಬ್ಲಾಗ್ ನೋಡಿದ್ರೆ. ನನ್ನ ಫ್ರೆಂಡ್ ಅವ್ರ ಮನೇಲಿ ಏನೇನು ಕೆಲಸ ಮಾಡ್ತಾಳೆ, ಪ್ರತಿಯೊಂದು ಶಾಪಿಂಗ್ ಹೋಗ್ಬೇಕೆಲ್ಲ ಪ್ಲಾನ್ ಮಾಡಿದ್ದೀನಿ. ಸೊ ಫುಲ್ ಇವತ್ತು ಫಿಲ್ಟರ್ ಕೆಫೆಗೆ ಹೋಗ್ತಾ ಇದೀವಿ, ಜೊತೆಗೆ ಶಾಪಿಂಗ್ ಹೋಗ್ತಾ ಇದೀವಿ. ಪ್ರತಿಯೊಂದು ಇವತ್ತು ಬ್ಲಾಗ್ ಸಖತ್ತಾಗಿರುತ್ತೆ, ಸ್ವಲ್ಪ ಲಾಂಗ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಇನ್ಯಾರಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇವಾಗ ಕಷಾಯ ಮಾಡ್ಕೊಂಡು ಕುಡಿಯೋದು ಹೇಳ್ತೀನಿ ನೋಡಿ. ಸ್ವಲ್ಪ ಕಷಾಯ ಮಾಡ್ಕೊತಿದ್ದೀನಿ. ಕಷಾಯಕ್ಕೆ ಏನೇನು ಹಾಕ್ಬೇಕು ಅಂತಂದರೆ ಒಣಶುಂಠಿ ಮತ್ತು ಏಲಕ್ಕಿ 1-2 ಹಾಕಿ, ಮತ್ತು ಲವಂಗ 2 ಹಾಕಿ, ಚಕ್ಕೆ 2 ಹಾಕಿ, ಮತ್ತು ಏನಿದು ಇದೊಂಚೂರು ನಂಗೆ ಬರ್ತಿಲ್ಲ ಬಾಯಿಗೆ, ಮೆಣಸು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಬಿಟ್ಟು 15 minutes ಕುದಿಸ್ಬೇಕು. ಇಲ್ಲಿರುತ್ತೆ ನೀರು, ಇಷ್ಟು ನೀರಾಗೋವರೆಗೂ ಕುದಿಸ್ಬಿಟ್ಟು ಸೋಸ್ಕೊಡಿ ಗೈಸ್. ಜಾಲ್ರಿ ಇಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ, ಹೀಗೆ ಪ್ಲೇಟ್ನ ಮುಚ್ಚಿಬಿಟ್ಟು ನೋಡಿ ಈ ಥರ ಬರೀ ಹಿಂಗ್ ಜಾತ್ರೆ ಬುದ್ಧಿನೇ ಉಳ್ದು. ಇವಾಗ ನೀಟಾಗಿ ಮಾಡ್ತೀನಿ ನೋಡಿ. ಸಿಂಕ್ ಅಲ್ಲಿ ಇದೆ, ಅದನ್ನ ವಾಶ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಮೈ ಬರ ಇವಳಿಗೆ. ಗೈಸ್ ನೋಡಿ, ಇವಾಗ ನೋಡಿ ಗೈಸ್, ಹಿಂಗೆ ಮಾಡಿದ್ರೆ ಯಾಕೆ ಜಾಲ್ರಿ ನೋಡಿ, ಈ ಥರ ನೀಟಾಗಿ ಮಾಡಬೇಕು. ಆಮೇಲೆ ಎಲ್ಲದು ಇಲ್ಲಿ ಸ್ಟೋರ್ ಆಗಿರುತ್ತೆ ಗೈಸ್. ಕಷಾಯ ಜೊತೆ ಅರ್ಶಿ. ಹಾಯ್ ಮಾಡೆ. ಹಲೋ. ಇವತ್ತು ಮೇಡಮ್ ಅವ್ರ ಮನೆಗೆ ಬಂದಿದ್ದೀನಿ ಗೈಸ್. 1 hour ಇಂದ ಸೀರಿಯಲ್ ನೋಡ್ತಿದ್ದಾಳೆ ಗೈಸ್. ಏನು ಸೀರಿಯಲ್? ಮದುವೆ ಆಗಕ್ಕೆ ಮುಂಚೆ ಅದು ಪಬ್ಬು ಗಿಬ್ಬು, ಬರೀ ಇವಾಗ ಸೀರಿಯಲ್ಲು. ಮನೆಯವಳು ಯಪ್ಪ ದೇವ್ರೆ ನೋಡಿ, ಇಷ್ಟೇ ಡಿಫ್ರೆನ್ಸು ಗೈಸ್. ಮದ್ವೆಗೆ ಮುಂಚೆ ಅಕ್ಕ ಊಟ ಮಾಡಿರೋ ಪ್ಲೇಟ್ನಿ ಎತ್ತಿಡ್ತಿರ್ಲಿಲ್ಲ ಆಯ್ತಾ ಮೇಡಮ್, ನಮ್ಗೆಲ್ಲ ಗೊತ್ತು. ಇಲ್ಲಿ ನೋಡಿ, ನಿನ್ ಅಂದವಾದ ಮುಖವನ್ನು ತೋರಿಸು. ಮದುವೆ ಆದ್ಮೇಲೆ ಇವಳು ಬಾಧೆ ನೋಡಿ ಇವಳು ಪಾಪ. ಅಲ್ಲ ನರ್ಸಿ ಎಷ್ಟು ಬಂದು ಗಲೀಜ್ ಮಾಡಿಟ್ಟೋಗಿದ್ದಾಳೆ ನೋಡಿ ಗೈಸ್. ಇವೆಲ್ಲ ನಾನೇ ತಿನ್ನಂತೆ, ನಾನೇ ಗಲೀಜ್ ಮಾಡಿದ್ನಂತೆ. ಯಾವ ಬಾಯಲ್ಲಿ ಹೇಳ್ತೀಯಲ್ಲೇ ಲೋಪರ್? ಚೆನ್ನಾಗುಜ್ಜು ಹೇಳ್ಕೊಡ್ಬಾ ಗೈಸ್. ನನಗೆ ಕೇಳ್ದೆ ತೊಳಿಲ್ಲ ಅಂತ, ಇವಳೇ ಬೇಡ ಅಂತ ಅಂದ್ಲು ಅಲ್ವೇನೆ ಪಾಪ. ಏನು ಮಾಡೋಣ? ಏನು ಬೇಗ ಮದುವೆ ಮಾತ್ರ ಆಗ್ಬೇಡಿ, ಹೆಣ್ಮಕ್ಳಿಗೆ ಹೇಳ್ತಾ ಇರೋದು. ಯಾಕೆ? ಏನೇ ಡಬಲ್ ಡಿಗ್ರಿ ಮಾಡು, ಲಕ್ಷಾಂತರ ರೂಪಾಯಿ ದುಡಿ, ಒಂದಲ್ಲ ಒಂದಿನ ಸಿಕ್ಲೇಬೇಕು. ಅದೇ ಅಮ್ಮನ ಮನೇಲಿದ್ರೆ ಅಮ್ಮನಿಗೆ ಎದುರಿಸ್ಕೊಂಡು ಬಂದಿಸ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಅಯ್ಯೋ ಹೋಗಮ್ಮ ಮಾಡಕ್ ನಿನ್ ಯಾವಳು 24 ವರ್ಷಕ್ಕೆ ಮದ್ವೆ ಆಗೋಂದಿದ್ದು? ನಿಮ್ಮ ಆಶೀರ್ವಾದದಿಂದ ಹಾಕ್ತೀನಿ ಕಪಾಳಕ್ಕೆ. ಹಾಕ್ಬೇಕಾದ್ರೆ ಕುಣ್ಕೊಂಡು ಹಾಕ್ಬಿಟ್ಲು ಗೈಸ್. ಮೆಹಂದಿ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ. ಇವಾಗ ಗೊತ್ತೈತೈತೆ ಹೇಳಿ ಯಾವ ಶಾಸ್ತ್ರ ಅಂತ. ಪಾತ್ರೆ ತೊಳೆಯೋ ಶಾಸ್ತ್ರ. ಆಕ್ಚುಲಿ ನಿನ್ನ ಹತ್ರ ಪಾತ್ರೆ ತೊಳೆಯೋದು ಕಲಿಬೇಕಣ್ಣ ನಾನು. ಸ್ಟಾರ್ಟ್ ಮಾಡ್ತೀಯಾ? ಪಾತ್ರೆ ತೊಳೆಯೋಕ್ಕೂ ಟ್ಯೂಷನ್ ಸ್ಟಾರ್ಟ್ ಮಾಡ್ತೀಯಾ? ತಿಂಗ್ಳಿಗೆ ಮನೆ ಮಠ ಮುಚ್ಕೊಂಡು ಹೋಗ್ಬೇಕೈತೆ. ನೀನೇ ಹೋಗಿ ತೊಳೆದು ಬಿಡ ಎಲ್ಲರ ಮನೆಗೂ. ಬೇಡ. ಏನ್ ಮಾಡ್ತೀಯಾ? ಅಷ್ಟೇ
ಆಯ್ತು ಬಿಡು. ಜುಡಿಯೋ ಕರ್ಕೊಂಡು ಹೋಗಲ್ಲ ನೋಡಿ ಇವತ್ತು. ಗೈಸ್ ನಾವು ಜುಡಿಯೋಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲ 299 399 ಅಂತೆ. ಹರ್ಷಿ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳೋಳು ನನಗೆ. ಅದೇನು ಮಾಡಿಸ್ತಾಳೆ ನೋಡೋಣ. ಸ್ಪಾನ್ಸರ್ ಅವಳದಾದ್ರೆ ಗೈಸ್ ನಾನೊಂದು 3000 ತಗೊಂಡು ಹೋಗ್ತಾ ಇದ್ದೀನಿ ಶಾಪಿಂಗಿಗೆ. ನೀನು ಅವಳು ಎಲ್ಲಾ ಕಡೆ ಅವ್ರ ಅಮ್ಮನ ಹತ್ರ ಒಂದ್ 2,000 ಇಸ್ಕೊಂಡವಳೆ, ಅವಳ ಗಂಡನ ಹತ್ರ 2,000 ಇಸ್ಕೊಂಡವಳೆ, ಅವಳ ಹತ್ರ ಒಂದ್ 2,000. ಆಮೇಲೆ ಸಾಕು. ಏನ್ ಸಾಯ್ತಾಳೆ ಗೊತ್ತಾ ಶಾಪಿಂಗ್ ಶಾಪಿಂಗ್ ಅಂತ. ಜೀವಮಾನ ಎಲ್ಲ ಬರೀ ಶಾಪಿಂಗ್ ಇಡ್ತು. ಅವಳು ಕಮ್ಮಿ ಮಾಡ್ತಾಳೆ ಶಾಪಿಂಗೇ ಮಾಡಲ್ಲ ಪಾಪ ಅವಳಿಗೆ. ಶಾಪಿಂಗ್ ಅಂದ್ರೆ ಏನ್ ಮಚ್ಚ? ಏನು ಇಲ್ಲ, ಸುಮ್ಮನೆ ಆಟ ಸಾಮಾನು ಅಷ್ಟೇ. ಅದು ಆಟ ಆಡೋದು, ಹೋಗೋದು ನೋಡೋದು ಬರೋದು, ಹೋಗೋದು ನೋಡೋದು ಬರೋದು. ಜಸ್ಟ್ ಸುತ್ಕೊಂಡು ಹೊಡಿತಾಳೆ ಗೈಸ್ ಅವಳು, ಸುಮ್ಮನೆ ಹೊಡಿಯಲ್ಲು. ಸೊ ಗೈಸ್ ರೆಡಿ ಆಗಿ ಇಬ್ರು ಇವಾಗ ಜುಡಿಯೋ ಶಾಪಿಂಗ್ ಹೋಗ್ತಾ ಇದೀವಿ. ಹಲೋ ಮೇಡಮ್, ಕಾರ್ ಡ್ರೈವ್ ಮಾಡಿದಾಗೆಲ್ಲ ನನಗೆ ಹಾರ್ಟ್ ಹಿಂಗ್ ಅನ್ನುತ್ತೆ. ಯಾಕೆ ಅಂದ್ರೆ ನನಗೆ ಬರಲ್ವಲ್ಲ ಅಂತ ಅಷ್ಟೇ. ಅವಳ ಮೇಲೆ ತುಂಬಾ ಟ್ರಸ್ಟ್ ಇದೆ ಗೈಸ್. ನೀವ್ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಈಗ ಅವಳು ಹೋಗಿಯೋಳು ನನಗೆ. ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಡ್ತೀನಿ, ಆಮೇಲೆ ನಡ್ಕೊಂಬ ಅಂತ. ಆಮೇಲೆ ಸದ್ಯಕ್ಕೆ ಏನಿಲ್ಲ ಅಷ್ಟೇ. ಬಡವರ ಬಂಧು ನಮಿಗೋಸ್ಕರ ಆಟೋ ಇದೆ, ಕ್ಯಾಬ್ ಇದೆ. ಏನ್ ಮಾಡಲ್ಲ, ನಾನ್ ಓಡಿಸ್ದಂಗಾಗಲ್ವೇ? ನೀನ್ ಎಷ್ಟೇ ಕ್ಯಾಬಲ್ ಬರ್ಬೋದು. ನೀನ್ ತಡೋವೆಲ್ಲ ಮಾಡು. ನಿಜ ಗೈಸ್ ಕಾರೆಲ್ಲ ಓಡ್ಸೋದ್ ಕಲ್ತ್ಕೊಂಡ್ಬಿಟ್ಟವಳೆ ಮೇಡಮ್ ಅವರು. ತರ ಶತ ದೊಡ್ಡಿ ಅನ್ಕೊಂಡಿದ್ದೆ. ಹಲೋ, ಎಲ್ರಿಗೂ ಗೊತ್ತು ಯಾರ್ ದಡ್ಡಿ ಅಂತ. ಬೆಲ್ಟ್ ಹಾಕೋ ಫಸ್ಟ್. ನಾನು ಬೆಲ್ಟ್ ಹಾಕಿ ಇಲ್ಲ, ಹಂಗೆ ಡ್ರೈವ್ ಮಾಡ್ತಾ ಇದೀನಿ. ಅಯ್ಯೋ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಅದೊಂದು ಹಿಂಸೆ ಗುರು ಅಲ್ವಾ. ಕೈಯ ಮಯ್ಯ ಅಂತ ಇರುತ್ತೆ. ನಂಗೂ ಅದು ಹಿಂಸೆ ಅನ್ಸತ್ತಪ್ಪ. ನಾವಿಬ್ರು ಏನೇನು ಔಟ್ಫಿಟ್ ಹಾಕೊಂಡಿದೀವಿ ಅಂತ ತೋರಿಸಿಲ್ಲ. ಅವಳು ಕ್ರಾಪ್ ಟಾಪ್ ಮತ್ತೆ ಜಗ್ಗಿನ್ಸ್ ಹಾಕೊಂಡಿದ್ದಾಳೆ. ನಾನು ಹುಡಿ ಮತ್ತೆ ಸ್ಕರ್ಟ್ ವಿತ್ ಶಾರ್ಟ್ಸ್ ತರ ಹಾಕೊಂಡಿದೀನಿ. ಅಲ್ಲಿ ಜುಡಿಯೋದಲ್ಲಿ ಶಾಪಿಂಗ್ ಮಾಡಕ್ ಹೋಗ್ತೀವಲ್ಲ, ಅಲ್ಲಿ ತೋರಿಸ್ತೀನಿ. ಓಕೆ, ಇದೇ ಬರೀ ಅವಳು ಕೋತಿ ಚೇಷ್ಟೆ, ಹಿಂಗ್ ಮಾಡೋದು. ಸ್ಕರ್ಟ್ ವಿತ್ ಹುಡಿ ಹಾಕೊಂಡಿದೀನಿ. ಹರ್ಷಿ ನೋಡಿ ಕ್ರಾಪ್ ಟಾಪ್ ಆ್ಯಂಡ್ ಹೆಂಗೆ ಇದು ಇಲ್ಲಿಗೆ ಬಾರಿ. ಜಯಶ್ರೀ ಕೂಡ ಅಲ್ಲೇ ಜುಡಿಯೋಗೆ ಶಾಪಿಂಗ್ ಕೂಡ ಬಂದಿದ್ಲು. ಮಾತಾಡಿಸಿ ಲಾಸ್ಟಲ್ಲಿ ಬಾಯ್ ಹೇಳ್ಬೇಕಾದ್ರೆ ವಿಡಿಯೋನ ಮಾಡಿಕೊಂಡೆ ಅಷ್ಟೇ. ಗೈಸ್ ಇದು ತಗೊಳ್ಳೋಣ ಅಂತ ನಾನು ಸ್ಮಾಲ್ ಆಗುತ್ತಲ್ವ ನನಗೆ. ಓಕೆ ಕೊಡು ನೀನು. ಅದರಲ್ಲಿ ನೀನು ಮೀಡಿಯಮ್ ತಗೋ. ಮೀಡಿಯಂ ಬೇಡ, ಎಲ್ಲಿ ತಗೊಂಡಿದ್ದೀನಿ? ಲಾರ್ಜಾ? ಸೇಮಾ? ಸರಿ ಬಾ. ಸೊ ಗೈಸ್ ಈ ಬ್ಯಾಗ್ನ ತಗೊಂಡಿದ್ದೀನಿ. ಈ ಬ್ಯಾಗ್ ನನಗೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಇಷ್ಟು ತಗೊಂಡಿದ್ದೀನಿ. ಅವಳು ಅಲ್ಲಿ ವಿಡಿಯೋ ಮಾಡ್ತಾವಳೆ. ತಗೊಂಡಿರೋ ಬಟ್ಟೆನ ಬೀಸಾಕಿ ವಿಡಿಯೋ ಮಾಡ್ತಿರೋಳಿಗೆ ಎಂಥವಳು ಇರ್ಬೇಕು ಇವಳು. ಮೇಡಮ್ ಹಾಯ್ ಮಾಡಿ ಮೇಡಮ್. ನೋಡಿ ಅವಳು ಕ್ರಾಪ್ ಟಾಪ್ ಹಾಕ್ಕೊಂಡು ಲೆಗ್ಗಿನ್ ಹಾಕ್ಕೊಂಡಿದ್ದಾಳೆ. ನಾನು ಸ್ಕರ್ಟ್ ಹಾಕಿ ಈ ಥರ ಮಾಡಿ. ಈ ಬ್ಯಾಗ್ ಚೆನ್ನಾಗಿದೆ ಇಲ್ವಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನಿನ್ ತಲೆ 799. ಈ ನಾಯಿನ ಬೇರೆ ಇದ್ದಾನೆ ಇಲ್ಲಿ. ಇರ್ಲಿ ಬಿಡು, ನಮ್ಮ ಅಣ್ಣ ಅಂತ ಎಲ್ರಿಗೂ ಗೊತ್ತು. ಅಣ್ಣ ಅಂತೆ, ಅಣ್ಣ ಏನು ಕೊಡ್ಸಿಲ್ಲ, ಬಂದ್ಬಿಡ್ತು. ಹೋದ್ಸಲ 20,000 ಕೊಡ್ಸಿದ್ದ ಇದೇ ಜುಡಿಯೋದಲ್ಲಿ. ನನಗೇನು ಕೊಡ್ಸೋನೆ. ಆಯ್ತು ಬಾ. ಗೈಸ್ ನೋಡಿ ನಾನು ಎಷ್ಟಕ್ಕೆ ಶಾಪಿಂಗ್ ಮಾಡಿದೆ ಅಂದರೆ 2,000, 999, 3,000. ನಿಂದು 100 ರೂಪೀಸ್ ಕಮ್ಮಿ 4,000. 100 ರೂಪೀಸ್ ಕಮ್ಮಿ 4,000 ಅಂತೆ. ಅಲ್ಲ ಐಟಮ್ಸ್ ಎಲ್ಲ ತಗೊಂಡು ಕಿಸಿತಾವಳೆ ಇವಳು. ಅಲ್ಲಿ ಮಳ್ಳಿ ಬನ್ನಿ ಗೈಸ್. ಎಲ್ಲರ ಮನೇಲೂ ನಂತರ ಮತ್ತೆ ಇವಳ ಥರ ಇಬ್ರು ಇದ್ರೆ ಮನೆ ಉದ್ಧಾರ ಆಗಲ್ಲ. ಅರ್ಥ ಆಯ್ತಾ? ಕೆಳಗಡೆ ಕಾಫಿ ಕುಡಿಯೋಣ ಬಾ, ತಲೆ ನೋವ್ತಿದೆ. ಸೊ ಇವಾಗ 2 ನಿಮಿಷ ಒಂದೊಂದಾಗೆ ಕೊಡ್ತಾಳೆ, ಒಬ್ಬೊಬ್ರಾಗೆ ಇಸ್ಕೊಳ್ಳಿ ನೋಡು. ಕ್ಯಾಂಡಿ
ಸೊ ಗೈಸ್ ನಾವೀಗ ಫಿಲ್ಟರ್ ಕೆಫೆಗೆ ಬಂದಿದ್ದೀವಿ. ಏ ಬಾರೆ ಏಯ್ ಬಾರೋ ನೋಡಿ ನಮ್ಮ ಅಣ್ಣನೂ ಇದ್ದಾನೆ. ಹಲೋ ಕರೆದ್ರ ಬಂದೇ ಇರಿ 2 ನಿಮಿಷಕ್ಕೆ ಈಚೆ ಅವ್ರಂತ ತಡೆಯ ಬಂದೆ. ಸರಿ ಹೋಗು. ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫಿಲ್ಟರ್ ಕೆಫೆ ಸಕ್ಕತ್ತಾಗಿದೆ ಗೈಸ್. ಸೊ ವಾವ್ ಗೈಸ್, ದಿಸ್ ಇಲ್ಲಿ ತೆಗ್ದೆ ಎಲ್ಲ ಕ್ರಿಸ್ಮಸ್ ಎಲ್ಲ ಮಾಡಿರೋದು ತುಂಬ ಚಂದ ಇದೆ. ಸೇ ಹಾಯ್, ಹಲೋ ಗೈಸ್, ಸೇ ಹಾಯ್. ವಾಟ್ ವಿಡಿಯೋ ಮಾಡಿ ಯಾಕೋ ಬಾ 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 ಬೇಗ ಬೇಗ ಗೈಸ್, ಇವಳು ನಾನು ವಿಡಿಯೋ ಮಾಡಂತ ಸಾಯಿಸ್ತಾಳೆ ನನ್ನ. ಇನ್ನು ಎಷ್ಟಲ್ಲ 500 ಟೇಕ್ ತಗೊಂಡವಳೆ. ಅದೇ ಚಂದನ್ ಶೆಟ್ಟಿ ಅವ್ರ ಸಾಂಗು. ಎಲ್ಲ ತಿಂದಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ದಾಲ್ ಕಿಚಡಿ ಮತ್ತು ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡ್ಕೊಂಡಿದ್ವಿ, ಮತ್ತು ಕೋಲ್ಡ್ ಕಾಫಿ ಅದು ಇದು ಎಲ್ಲ ಮಾಡ್ಕೊಂಡಿದ್ವಿ. ಗೈಸ್ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ, ಇವಳ ಜೊತೆ ಅಷ್ಟೇ. ಯಾಕಪ್ಪ ಅಂತಂದರೆ ನಮ್ಮಣ್ಣ ಗಾಡಿ ಓಡಿಸ್ತಾ ಇದ್ದಾನೆ, ನಾವು ಹಿಂದೆ ಕೂತಿದ್ವಿ. ಫಿಲ್ಟರ್ ಕೆಫೆಲ್ ಆಯಿತು, ಚೆನ್ನಾಗೆಲ್ಲ ಊಟ ಮಾಡಿಕೊಂಡು ತಿನ್ಕೊಂಡು ಎಲ್ಲ ಬಂದ್ವಿ. ಸೊ ಇವಳು ಏನು ತೊಗೊಂಡಿದ್ದಾಳೆ ಅಂತ ತೋರಿಸೇ ಇಲ್ಲ. ತೋರಿಸಿದ್ಯಾ ವಿಡಿಯೋ? ಇವಾಗ ಆಗಲ್ಲ. ಏಯ್ ಸುಮ್ಮನೆ ಹಂಗೆ ತೋರ್ಸೆ ಇರೆ. ಈಗ ಹಂಗೆ ಹೇಳ್ಬಿಡ್ತೀನಿ. ಡ್ರೆಸ್ ತೋರ್ಸ್ಬೇಕು ಇವರಿಗೆ. ಇರು ತೋರ್ಸು, ಓಪನ್ ಮಾಡಿ. ಓಕೆ, ಆಮೇಲೆ ಒಂದು ಲಾಂಗ್ 1 ಪೀಸು, ಓಕೆ, ಆಮೇಲೆ ಒಂದು ಕುರ್ತಾ, ಓಕೆ, 2 ರಿಬ್ಬನು, ಒಂದು ಪರ್ಫ್ಯೂಮು ಡೈಲಿ ಯೂಸ್ಗೆ, ಆಮೇಲೆ ಒಂದು ಪಾಕೆಟ್ ಪರ್ಫ್ಯೂಮು, ಓಕೆ, ಅಂಡ್ ಒಂದು ನೈಲ್ ಪಾಲಿಶ್. ನೈಲ್ ಪಾಲಿಶ್ ತಗೊಂಡ್ಯಾ? ಓಕೆ, ಇನ್ನೊಂದು ಟೀ ಶರ್ಟ್ ಇದೆ, ಓಕೆ, ಆಮೇಲೆ ಒಂದು ನೈಟ್ ಸೆಟ್. ಅಷ್ಟೇನಾ? ಫೈನ್. ಈಗ ನಾನೇ ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ವೆಯ್ಟ್. ಸೊ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಏನು ತೊಗೊಂಡಿದ್ದೀನಿ ಜುಡಿಯೋದಲ್ಲಿ ಅಂತ ನಿಮ್ಗೆ ತೋರಿಸೇ ಇಲ್ಲ ಅಲ್ಲ. ಸೊ ಹಾಗಾಗಿ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸಿ ವಿಡಿಯೋ ಎಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಂಗೆ ಪ್ರೈಸ್ ಹೇಳ್ಬಿಡ್ತೀನಿ. ಇದು 199 ಟೀ ಶರ್ಟ್ ನೋಡಿ, XL ತೊಗೊಂಡೆ. ಸ್ವಲ್ಪ ಲೂಸ್ ಇರಲಿ ವರ್ಕೌಟಿಗೆ ಅಂತ. ಮತ್ತು 2 ರಿಬ್ಬನ್ ತೊಗೊಂಡೆ. ಇದು 79 ರುಪೀಸ್. ಈ ಥರ ರಿಬ್ಬನ್ ನಾವು ಯೂಸ್ ಮಾಡಿದ್ರೆ ಕೂದಲು ಎಲ್ಲ ಬರಲ್ಲ. ಈ ಥರ ಟೈಟಾಗೆಲ್ಲ ಕಟ್ಕೊತೀವಲ್ಲ, ಹಾಗಾಗಿ ಕೂದಲು ಬರುತ್ತೆ, ಅದು ಹಾಕ್ಕೊಂಡ್ರೆ ಬರಲ್ಲ. ಮತ್ತು ಇದೊಂದು ಕುರ್ತಿ ತೊಗೊಂಡೆ ನೋಡಿ, ಸಿಂಪಲ್ ಕುರ್ತಿ, ತುಂಬ ಚೆನ್ನಾಗಿದೆ ಗೈಸ್. ಜುಡಿಯೋ ಸೇಲ್ ನಡೀತಾ ಇದೆ, ಒಳ್ಳೆ ಕಲೆಕ್ಷನ್ ಇರೋ ಕಡೆ ಹೋಗಿ, ತುಂಬ ಚೆನ್ನಾಗಿದೆ. ಇದೇ ಥರ ನಾನು ಇನ್ನೊಂದು ಟಾಪ್ ತೊಗೊಂಡೆ, ಕುರ್ತೀಸ್. ಅದೇ ದೇವಸ್ಥಾನಕ್ಕೆಲ್ಲ ಹೋದಾಗ ಹಾಕ್ಕೊಳ್ಳೋಣ ಅಂತ ಹೇಳಿ. ಚೆನ್ನಾಗಿದೆಯಾ? 2 ತೊಗೊಂಡೆ, 2 ಕಲರಲ್ಲೂ. ಒಂದು ಪಿಂಕ್, ಇದು ಯಾವ ಕಲರು ಗೊತ್ತಾಗ್ತಿಲ್ಲ, ತೊಗೊಂಡೆ. ಮತ್ತು ಇದು ನನ್ನ ಫೇವ್ರೆಟ್ ಆಯಿತಾ, ಇದು ಮೀಡಿಯಮ್ ಅಂತ ತೊಗೊಂಡೆ ನೋಡಿ. ಇದೊಂದು ತೊಗೊಂಡೆ. ಆಲ್ಮೋಸ್ಟ್ ಎಲ್ಲ ನಾನು ಟಾಪ್ಸೇ ತೊಗೊಂಡಿದ್ದೀನಿ ಜಾಸ್ತಿ, ಬಿಕಾಸ್ ನನ್ನ ಹತ್ರ ಬಾಟಮ್ ತುಂಬ ಇದೆ. ಟಾಪ್ಸು ಇತ್ತು, ಬಟ್ ಎಲ್ಲ ಕೊಟ್ಬಿಟ್ಟೆ. ಇದೊಂದು ಟಾಪ್ ತೊಗೊಂಡೆ, ಇದನ್ನ XL ತೊಗೊಂಡೆ. ಇದು ನೋಡಿದ್ರೆ ಒಂದು ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಅದಕ್ಕೆ XL ತೊಗೊಂಡೆ. ಮತ್ತು ಇನ್ನೊಂದು ಟೀ ಶರ್ಟ್. ಇವೆಲ್ಲ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಥವಾ ಜಿಮ್ಮಿಗೆ ಹಾಕ್ಕೊಂಡು ಹೋಗೋಕ್ಕೆ ನೋಡೋಣ. ಒಂದ್ಸಲ ಹಾಕ್ತೀನಿ, ಜಿಮ್ಗೆ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದ್ಸಲ. ಮತ್ತು ಈ ಕಲರು ನಂಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಒಂದಿತ್ತು ಬಟ್ ಫುಲ್ ಸ್ಲೀವ್ಲೆಸ್ ಇತ್ತು ಜಿಮ್ ವರ್ಕೌಟಿಗೆ. ಇದು ಮೀಡಿಯಮಲ್ಲಿ ತಗೊಂಡೆ. ಮತ್ತು ಇದು ಫೇಸ್ ಪ್ಯಾಕ್ ಚಾರ್ಕೋಲ್ 1 2 3 4 5 ಟೋಟಲ್ ನಾನು 5 ತಗೊಂಡೆ. ಇಷ್ಟೇ ಗೈಸ್, ಇದು ಬಿಲ್ ಅಷ್ಟೆ. ಸೊ ಎಸ್, ಇದು ಇವತ್ತಿನ ವಿಡಿಯೋ. ಇನ್ನು ಜಾಸ್ತಿ ನನ್ನ ಫ್ರೆಂಡ್ ಜೊತೆ, ಹರ್ಷಿತನ ಜೊತೆ ವ್ಲಾಗ್ನ ಮಾಡ್ತೀನಿ ಇನ್ಮೇಲೆ. ಇಬ್ಬರು ಜಾಸ್ತಿ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಮಾಡಿದ್ದೀವಿ.
ಯಾ ಲವ್ ಯು ಚಚಾ ಬಾಯ್ ಬಾಯ್. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ನನ್ನ ಫ್ರೆಂಡ್ ಜೊತೆ ವ್ಲಾಗ್ ಮಾಡಿರೋದು ಅಂತ ಅನ್ಕೊಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.